ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆ ಎಲ್ಲ ದರ್ಶನ ಎಲ್ಲ ಮುಗ್ದಿತ್ತಲ್ವ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ. ಈಗ ಬಂದು ಆನ್ ದ ವೇ ಹೋಗ್ತಾ ಒಂದು ಒಳ್ಳೆ ಪ್ಲೇಸ್ ಇತ್ತು, ಅಲ್ಲಿ ನೋಡ್ತಾ ಒಂದು ಬಿಸಿ ಬಿಸಿ ಬಜ್ಜಿ ತಿನ್ನೋಣ ಅಂತ ಬಂದಿದ್ವಿ. ಅದಾದಮೇಲೆ ನಾವು ರೀಚ್ ಆಗಿದ್ದು ಹೊರ್ನಾಡ್ಗೆ 6 o'clock ಏನೋ ಆಗಿತ್ತು. ಸೊ ಹೊರ್ನಾಡ್ಗೆ ಫೈನಲಿ ರೀಚ್ ಆಗಿ ಅಲ್ಲಿ ರೂಮ್ಸ್ ಎಲ್ಲ ಹುಡುಕಿ ರೂಮೆಲ್ಲ ಮಾಡಿ ಸ್ಟೇ ಆಗಿದ್ವಿ. ಮತ್ತು ಬೆಳಗ್ಗೆ ಎದ್ದು ಬೆಳಗ್ಗೆನೇ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ದೇವ್ರ ದರ್ಶನಕ್ಕೆ. ಅದಕ್ಕಿಂತ ಮುಂಚೆ ಒಂದು ಲೈಟಾಗಿ ಕಾಫಿ ಕುಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಆ್ಯಕ್ಚುಲಿ ಅಲ್ಲೂ ಅಷ್ಟೇ ಬೆಳಗ್ಗೆನೇ ನಿಮಗೆ ಗೊತ್ತೇ ಇರ್ಬೋದು, ಅದು ಫುಲ್ಲು ಘಾಟ್ ಸೆಕ್ಷನ್ನು ಹೊರನಾಡು. ಸೊ ಸುತ್ತಮುತ್ತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಪೀಸಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅಲ್ಲಿ ದೇವಸ್ಥಾನದ ರೂಮ್ ಇದ್ದರೂ ಕೂಡ ಯಾರೂ ಕೊಡೋದಿಲ್ಲ, ಆ ಥರ ಮಾಡಿಬಿಟ್ಟಿದ್ದಾರೆ ಈಗ ಸಿಸ್ಟಮ್ಸು. ಎಲ್ಲ ಫುಲ್ ಆಗಿದೆ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ಪ್ರೈವೇಟ್ ರೂಮ್ನೇ ಬುಕ್ ಮಾಡಿದ್ವಿ. ಅದಾದಮೇಲೆ ನೋಡ್ತಾ ಇರಲ್ಲ ಕ್ಯೂಗೆ ಎಷ್ಟು ಜನ ಇದ್ದಾರೆ ಅಂತ. ನಾವು ಆ್ಯಕ್ಚುಲಿ ಹೋಗಿದ್ದು ಅಕ್ಕಿ ಎಲ್ಲ ಕೊಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹೇಳಿಬಿಟ್ಟು ಸಪ್ರೇಟಾಗಿ ಕೊಡೋದಕ್ಕೆ ಅಂತ ಹೋಗಿದ್ದರು ಅಕ್ಕನೂ ಮತ್ತು ಅಪ್ಪ. ಸೊ ಅದನ್ನು ಕೊಟ್ಟು ದರ್ಶನನ ಮುಗಿಸ್ಕೊಂಡು ಮತ್ತು ಈಗ ಹೊರಡೋಣ ಅಂತ ಹೇಳಿ ಬರ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಜರ್ನಿ ಊರ ಕಡೆಗೆ ಅಂತ ಹೇಳಿಬಿಟ್ಟು ಸರಿ ಅಂತ ಹಾಗೆ ಹೋಗ್ತಾ ಆನ್ ದ ವೇ ಅಲ್ಲಿ ಬೇಲೂರನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬೇಲೂರು ಕಡೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಇಲ್ಲಿ, ಅಲ್ಲೆಲ್ಲ ಫುಲ್ಲು ಥಂಡಿ ಇತ್ತು. ಬಟ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಸೊ ತಡೆಯೋಕ್ಕಾಗ್ತಾ ಇಲ್ಲ, ತಲೆ ಎಲ್ಲ ಸುಡ್ತಾ ಇತ್ತು. ಸೊ ಅಷ್ಟು ಬಿಸಿಲಿತ್ತು. ಆ್ಯಂಡ್ ಜನ ಅಂತೂ ಇಲ್ಲಿ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಜನ ಅಂತೂ ತುಂಬಾ ಇರ್ತಾರೆ. ಸೊ ನಮಗಂತೂ ಅಲ್ಲೆಲ್ಲ ತಿರುಗಾಡಿನೇ ಸಾಕಾಯಿತು. ಹಾಗೆ ಒಂದೆರಡು ಫೋಟೋಸ್ನ ತೊಗೊಂಡು ಇಲ್ಲೆಲ್ಲ ಅದು ತಂಪಾಗಿ ಕುಡಿಯೋದಕ್ಕೆ ಏನಾದರೂ ಸಿಗುತ್ತಾ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ವಿ. ಫೈನಲಿ ಎಲ್ಲಿ ಎಳ್ನೀರು ಸಿಕ್ತು. ಎಳ್ನೀರು ಎಷ್ಟು ಚೆನ್ನಾಗಿತ್ತು ಅಂದರೆ ಆ್ಯಕ್ಚುಲಿ ಅಲ್ಲಿ ಒಂದು ಎಳ್ನೀರು ಬಂದು 88 ರುಪೀಸೋ 80 ರುಪೀಸೋ ಮಾಡ್ತಾಯಿದ್ರು. ಅದನ್ನು ತೊಗೊಂಡ್ವಿ. ಬಟ್ ಅಮೌಂಟ್ ಕೊಡೋದಕ್ಕೂ ಕೂಡ ಬರ್ತಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಳ್ನೀರು. ನಾವು ಊಟದ ಟೈಮ್ ಬೇರೆ ಆಗೋಗಿತ್ತು ಅಂತ ಹೇಳಿ ಊಟಕ್ಕೆ ಅಂತ ಬಂದ್ವಿ. ಬಟ್ ಆದರೆ ಎಲ್ರಿಗೂ ಹೊಟ್ಟೆ ತುಂಬಿತ್ತು ಅಂತ ಹೇಳಿ ಜಸ್ಟ್ ಸ್ಟಾರ್ಟರ್ಸ್ನ ತೊಗೊಂಡು ಒಂದು ಜ್ಯೂಸ್ನ ತೊಗೊಂಡು ಕುಡ್ಕೊಂಡು ಬಂದ್ವಿ. ಇದು ಯಾವ ಟೆಂಪಲ್ ಅಂತ ನೋಡ್ತಾ ಇರ ನೀವೆಲ್ಲ ನೋಡೇ ಇರ್ತೀರಾ. ಎಲ್ಲ ತುಂಬಾ ಫೇಮಸ್ ಆಗಿದೆ. ಇದು ಒಂದು ಭೂವರಾಹ ಸ್ವಾಮಿ ಟೆಂಪಲ್ ಅಂತ ಹೇಳಿ. ಇಲ್ಲಿ ಮನೆ ಕಟ್ಟಬೇಕಂತ ಆಸೆ ಇರೋರಾದರೆ ಬಂದು ಅರ್ಕೆಗಳಿರುತ್ತೆ ಇಲ್ಲಿ. ನೀವು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಏನೇನು ಅರ್ಕೆ ಅಂತ ಹೇಳಿ. ಅದನ್ನು ತೊಗೊಂಡೋಗಿ ಅಲ್ಲಿ ಸ್ವಲ್ಪ ಮಣ್ಣನ್ನು ತೊಗೋತೀವಿ. ಮಣ್ಣನ್ನು ತೊಗೊಂಡು ಸುತ್ತಮುತ್ತ ರೌಂಡೆಲ್ಲ ಹಾಕಿ 9 ಸುತ್ತು 7 ಸುತ್ತು ಆ ಥರ ಸುತ್ತನ್ನ ಹಾಕಿ ಅದನ್ನು ತೊಗೊಂಡೋಗಿ ಪೂಜಾರಿಗಳಿಗೆ ಕೊಟ್ಟರೆ ಅವರು ಅದನ್ನು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅದೇನೇನೋ ಸಂಕಲ್ಪ ಅಂತ ಎಲ್ಲ ಮಾಡ್ತಾರೆ. ಅದನ್ನೆಲ್ಲ ಮಾಡಿದ ಆದಮೇಲೆ ಅದನ್ನು ನಮಗೆ ಮತ್ತೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲನೂ ಹಾಕಿ ರಿಟರ್ನ್ ಮಾಡ್ತಾರೆ. ಅದನ್ನು ತಂದು ಮನೆಯಲ್ಲಿಟ್ಟು ಡೈಲಿ ಪೂಜೆ ಮಾಡಿದ್ರೆ ನೀವು ಅಂದ್ಕೊಂಡಿದ್ದಾಗುತ್ತೆ ಅಂತ ಒಂದು ಇದೆ ಅಂತ ನಂಬಿಕೆ. ಸೊ ನಾವು ಕೂಡ ಮೊದಲನೇ ಸಲ ಬಂದಿದ್ದಿಲ್ಲಿ ಬಂದು ನೋಡಿದ್ವಿ ಪೂಜೆ ಹೇಗಿರುತ್ತೆ ಅಲ್ಲಿ ಅಂತ. ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ದೇವಸ್ಥಾನ. ನೀವು ಕೂಡ ಒಂದು ಸಲ ಭೇಟಿ ನೀಡಿ ನೋಡೇ ಇರ್ತೀರಾ ಅನಿಸುತ್ತೆ ನೀವು ಆಲ್ಮೋಸ್ಟ್ ಟಿ ವಿಯಲ್ಲೆಲ್ಲ. ಸೊ ಇಲ್ಲಿಗೆ ನಮ್ಮ ಜರ್ನಿ ಮುಗೀತು. ಸೊ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಲೈಟಾಗಿ ಜ್ಯೂಸ್ ಕುಡಿದು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಸಲ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಕೀಪ್ ವಾಚಿಂಗ್ ಕುಸುಮಾಸ್ ವ್ಲಾಗ್.